ಜೈ ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ನಮಗೆ ಇವತ್ತು ಬೆಳಗ್ಗೆ ಚಹಾಕ್ಕೆ ದೋಸೆ. ನಾವು ಅಸ್ತ್ರ ಒಲೆಯಲ್ಲಿ ಮಾಡೋದು ಅಡುಗೆ ಎಲ್ಲ, ಗ್ಯಾಸ್ಗೆ ಈಗ ತುಂಬ ಪ್ರಾಬ್ಲಮ್ ಅಲ್ಲ. ಹಾಗೆ ಯಾರ್ದಾದ್ರೂ ಮನೆಯಲ್ಲಿ ಅಂದರೆ ಯಾರಿಗಾದ್ರೂ ಮಾಡಿಸ್ಬೇಕು ಅಂತಿದ್ರೆ ಅಸ್ತ್ರ ಒಲೆ, ನನ್ನ ಚಾನಲಲ್ಲಿ ನಾನು ಅಸ್ತ್ರ ಒಲೆ ಅಂತೇಳಿ ಒಂದು ವಿಡಿಯೋ ಹಾಕಿದ್ದೇನೆ, ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಸ್ತ್ರ ಒಲೆ ಯೂಸ್ ಮಾಡಬೇಕಿದ್ರೆ ಕಟ್ಟಿಗೆಯಲ್ಲಿ ಬೆಂಕಿ ಉರಿಸಲಿಕ್ಕೆ ಗೊತ್ತಿರಬೇಕು, ಅಂದರೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು, ಬೇಗ ಹಾಳಾಗ್ತದೆ. ಮತ್ತೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ನೀವೆಷ್ಟು ಬೆಂಕಿ ಹಾಕ್ತೀರಾ ಅಷ್ಟು ನೀರು ಬಿಸಿ ಆಗ್ತದೆ ಸ್ನಾನಕ್ಕೆ. ಹಾಗೆ ಇನ್ನು ಹೂವೆಲ್ಲ ಕೊಯ್ದು ದೇವಸ್ಥಾನಕ್ಕೆ ಹೋಗಿ ಬರುವ ಬನ್ನಿ. ನಮ್ಮ ಮನೆಯ ಮಲ್ಲಿಗೆ ಗಿಡದಲ್ಲಿ ಇಷ್ಟು ಮಲ್ಲಿಗೆ ಆಗಿದೆ, ಅದನ್ನೆಲ್ಲ ಕಟ್ಟಿ ಅಮ್ಮ ದೇವರಿಗೆ ಇಟ್ಟಿದ್ದಾರೆ. ಕೇಕುಳ ಇದು ದುರ್ಗಾ ಪೂಜೆಗೆಲ್ಲ ತುಂಬ ಯೂಸ್ ಮಾಡ್ತಾರೆ. ಈಗ ಸೀಸನ್ ಅಲ್ಲ, ಹಾಗೆ ಹಲಸಿನ ಹಣ್ಣು ಆಗ್ತಾ ಇದೆ. ಮಾವಿನಕಾಯಿ ನೋಡಿ, ಈ ಮರದಲ್ಲಿ ಸಹ ಉಂಟು, ಈ ಮರದಲ್ಲಿ ಸಹ ಉಂಟು, ಮತ್ತು ಈ ಮರದಲ್ಲಿ ಸಹ. ನಮ್ಮಲ್ಲಿ ಈ ಸರ್ತಿ ಒಂದು 5-6 ಮರದಲ್ಲಿ ಮಾವಿನ ಹಣ್ಣಾಗಿದೆ. ಮತ್ತು ಹೂವಲ್ಲಿ ಕಾಣುವುದು ಅದು ಓಟೆ ಹುಳಿಯ ಮರ. ಹಾಗೆ ಈಗ ಎಲ್ಲ ಕಡೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಗೇರು ಹಣ್ಣು ಎಲ್ಲ ಆಗ್ತಾ ಉಂಟೀಗ. ಸ್ವಲ್ಪ ಸ್ವಲ್ಪ ಮಳೆ ಸಹ ಬರ್ತಾ ಉಂಟು. ಇವತ್ತು ಬೆಳಗ್ಗೆನೇ ಮಳೆ ಇರಲಿಲ್ಲ, ಸ್ವಲ್ಪ ಬಂತು ಮಳೆ. ಹಾಗೆ ನಮ್ಮ ಮಲ್ಲಿಗೆ ಗಿಡವನ್ನು ಇಲ್ಲಿ ಮೇಲೆ ನೆಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ನೆಟ್ಟೆಲ್ಲ ಕೋಳಿಗಳೆಲ್ಲ ಹಾಳು ಮಾಡ್ತದೆ ಅಂತೇಳಿ ಹಾಗೆ 2-3 ಗಿಡ ಎಲ್ಲ ನಮ್ಮದು ಸತ್ತೋಯ್ತು. ಹಾಗೆ ಮೇಲೆ ನೆಟ್ಟಿದ್ದಾರೆ, ನಿಮಗೆ ನಾನು ತೋರಿಸ್ತೇನೆ ನೋಡಿ. ಇದುವೇ ಅದು ಸೇವಂತಿಗೆ ಗಿಡ, ಇದು ಮಲ್ಲಿಗೆ ಗಿಡ, ಅದು ಗ್ರೋ ಬ್ಯಾಗಲ್ಲಿ ನೆಟ್ಟಿರುವಂಥದ್ದು. ಹಾಗೆ ಇದು ಅಲಸಂಡೆ, ಇದು ಬೀಜಕ್ಕೆ ಬಿಟ್ಟದ್ದು, ಇಲ್ಲಿ ಆಗಿದೆ. ಮತ್ತು ತೊಂಡೆಕಾಯಿ ಕೂಡ ಆಗಿದೆ, ಊರಿದ್ದು ಕೂಡ ಉಂಟು, ಮತ್ತು ಸ್ವಲ್ಪ ಬೇರೆ ಟೈಪಿದು ಕೂಡ ಉಂಟು. ಆಲೋವೆರಾದ ಗಿಡ ನೋಡಿ, ಇದು ಮೆಣಸಿನ ಗಿಡ. ಹಾಗೆ ನಿಮಗೀಗ ಒಂದು ನಾನು ಹೂ ತೋರಿಸ್ತೇನೆ, ಅದು ಯಾರಿಗೆಲ್ಲಾದರೆ ಹೆಸರು ಗೊತ್ತುಂಟು ಅವರು ಕಮೆಂಟ್ ಮಾಡಿ ನಿಮಗೆ ತೋರಿಸು ಬನ್ನಿ. ಇದನ್ನು ನಾವು ಹೇಗೆ ಕಟ್ಟೋದು ಅಂತೇಳಿ ನಿಮಗೆ ತೋರಿಸ್ತೇನೆ ನೋಡಿ. ಇದಕ್ಕೆಂತ ಹೆಸರು ಅಂತ ಗೊತ್ತಿಲ್ಲ ನನಗೆ, ನಿಮಗೀಗ ನಾನು ತೋರಿಸ್ತೇನೆ ಅದು ಹೇಗೆ ಕಟ್ಟೋದು ಅಂತೇಳಿ. ಈಗ ಒಂದು 2 ಹೂ ತಗೊಂಡಿದ್ದೇನೆ. ಒಂದು ಹೂವಿನ ಫ್ರಂಟ್ ತೊಗೊಳ್ಬೇಕು, ಇನ್ನೊಂದು ಹೂವಿದು ಬ್ಯಾಕ್. ಇದನ್ನು ಇದಿಗೆ ನೋಡಿ ಹಾಕಬೇಕು ಇಷ್ಟೇ. ಇನ್ನೊಂದು ಹೂ ಹಾಕೋದು. ಹೀಗೆಲ್ಲ ಸಹ ಸೇರಿಸ್ಕೊಂಡು ಬರಬೇಕು ನೋಡಿ. ನಾವು ಹೀಗೆ ಕಟ್ತಿದ್ದದ್ದು. ಇದು ನನಗೆ ನನ್ನ ಅವ್ವ ಕೊಟ್ಟದ್ದು ಗಿಡ, ನಿಂಬೆ ಹಣ್ಣಿದು ಗಿಡ ಉಂಟಲ್ಲ, ಅದೇ ಸಣ್ಣದಿತ್ತದು ತೊಗೊಂಬರುವಾಗ. ಈಗ ಇಷ್ಟು ದೊಡ್ಡಾಗಿದೆ. ಅದಕ್ಕೆ ಸ್ವಲ್ಪ ಬಿಸಿಲು ಬೀಳ್ತಾ ಇಲ್ಲ, ಅಲ್ಲಿ ಬಾಳೆ ಗಿಡ ಎಲ್ಲ ಅಡ್ಡ ಉಂಟು. ಹಾಗೆ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಲ್ಲ, ನನ್ನ ಲಾಗನ್ನು ಹೊಸತಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ರಾಮ್ ರಾಮ್.